ಚರಂಡಿ ರಸ್ತೆ ಸರಿಪಡಿಸೋದ್ರಿಂದ ಜನ ಉದ್ಧಾರ ಆಗ್ತಾರಾ ಅಂತೇಳಿ. ಆಯ್ತಪ್ಪ, ಗ್ಯಾರಂಟಿ ನಿಲ್ಲಿಸ್ಬಿಡ್ತೀವಿ, ಚರಂಡಿ ಎಲ್ಲವನ್ನು ಕೂಡ ಸರಿಪಡಿಸ್ತೀವಿ, ರಸ್ತೆ ಹಾಕ್ತೀವಿ, ಅದರಿಂದ ಜನ ಉದ್ಧಾರ ಆಗ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರೇ. ಇದೆಂಥ ಪ್ರಶ್ನೆ ನಿಮ್ಮದು? ತುಮಕೂರಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮಾತಾಡಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಎಂಥ ಮಾತನಾಡಿದ್ದೀರಿ? ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳೋದಿಲ್ಲೋ ಬೇಡ, ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಆಯ್ತಪ್ಪ, ನಾವು ಗ್ಯಾರಂಟಿ ಕೊಡೋದಿಲ್ಲ, ನಾಳೆಯಿಂದ ನಿಲ್ಲಿಸೋಣವಾ? 58,000 ಕೋಟಿ ಏನು ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೀವಿ, ಆಗ ನಾವು ರಸ್ತೆ ಹಾಕ್ತೀವಿ, ಚರಂಡಿ ಸರಿಪಡಿಸ್ತೀವಿ, ಜನ ಉದ್ಧಾರ ಆಗೋಗ್ತಾರಾ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಡಿರುವಂಥ ಮಾತುಗಳು. ಮೊದಲಿಗೆ ಆ ಮಾತೇನು ಅಂತ ಕೇಳ್ಕೊಂಬನ್ನಿ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಂದಿಗೆ ಈಗ ನಮ್ಮೊಂದಿಗೆ MLC ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರು ನಮಸ್ಕಾರ. ನಮಸ್ತೆ ಸರ್. ಏನು ಸರ್, ಜನ ಉದ್ಧಾರ ಆಗ್ತಾರ ಚರಂಡಿ ಹಾಕಿ ರಸ್ತೆ ಹಾಕಿದ್ರೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇವತ್ತು ತುಮಕೂರಲ್ಲಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನೆನ್ನೆ ಬೆಳಗಾವಿಯಲ್ಲಿ ಕೂಡ ಯಾರೋ ಮಾತಾಡ್ತಾ ಇದ್ರು, ಮುಂದಿನ CM ಪರಮೇಶ್ವರ್ ಅವರು ಅಂತೇಳಿ ಘೋಷಣೆ ಕೂಗ್ತಾ ಇದ್ರು. ಇಂಥವ್ರಿಗೆ CM ಮಾಡಿದ್ರೆ ರಾಜ್ಯ ಉದ್ಧಾರ ಆಗುತ್ತಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಅಲ್ಲ, ನಾನು ಪರಮೇಶ್ವರ್ ಅವರು ಈ ತರ ಹೇಳಿರ್ತಕ್ಕಂಥದ್ದು ಈಗ ನಾನು ನಿಮ್ಮ ಪ್ರಶ್ನೆ ಮೂಲಕ ಟಿವಿನಲ್ಲಿ ಬರ್ತಾ ಇರೋಂಥದ್ದನ್ನ ನೋಡಿ ಗೊತ್ತಾಯ್ತು. ಈಗ ನಾನು ಪರಮೇಶ್ವರ್ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ. ಈಗ ಹಂಗಾದ್ರೆ ರಸ್ತೆಗಳನ್ನ ಚರಂಡಿಗಳನ್ನ ನೀವು ಇನ್ ಮುಂದೆ ಮಾಡೋದೇ ಇಲ್ಲ, ಅದಕ್ಕೆ ಯಾಕೆ ಅಲಾಟ್ ಮಾಡ್ತೀರಾ? ದುಡ್ಡು ತೆಗೆದಿಟ್ಬಿಡಿ. ಅವ್ರೇನು ನರಕ ಅನುಭವಿಸ್ಲಿ. ನಾಳೆಯಿಂದ ನಿಮ್ಮ ಮನೆಗೂ ರಸ್ತೆ ಹೋಗೋದನ್ನ ಏನು ರಿಪೇರಿ ಮಾಡಕ್ ಹೋಗ್ಬೇಡಿ. ಬೆಂಗಳೂರಿನ ರಸ್ತೆಗಳು ಹಂಗೆ ಇರಲಿ, ರಾಜ್ಯದ ರಸ್ತೆಗಳು ಹಂಗೆ ಇರಲಿ, ಏನು ಒಂದು ಪೈಸಾ ಕೊಡೋಕೆ ಹೋಗ್ಬೇಡಿ. ಅಂದ್ರೆ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ಹೇಳಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ ರಸ್ತೆಗೆ ಹಣ ಕೊಡ್ತಾ ಇಲ್ಲ, ಚರಂಡಿಗೆ ಹಣ ಕೊಡ್ತಾ ಇಲ್ಲ, ಈವನ್ ಕುಡಿಯೋ ನೀರಿನ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರಕ್ಕೆ ಅಭಿವೃದ್ಧಿಗೆ ಹಣ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳೋ ಬದ್ಲು ಈ ತರ ಹೇಳಿದ್ದಾರೆ. ನಿಮಗೇನು ದುಡ್ಡು ಕೊಡ್ತಾ ಇದ್ದೀವಿ ಅದನ್ನ ತೆಗೆದುಕೊಂಡು ಸುಮ್ಮನೆ ಇರಿ, ರಸ್ತೆ ಕೇಳಬೇಡಿ, ಕುಡಿಯೋ ನೀರು ಕೇಳಬೇಡಿ, ಚರಂಡಿಗೆ ಹಣ ಕೇಳಬೇಡಿ. ಈಗೇನು ಚರಂಡಿಗಳು, ಕಸ, ರಸ್ತೆ ಇವನ್ ಇದನ್ನೆಲ್ಲ ಹಂಗೆ ಇಟ್ಕೊಂಡಿರಿ. ಇವರು ಪ್ರಪಂಚದಲ್ಲಿ ಮತ್ತು ಪರಮೇಶ್ವರು ವಿದೇಶದಲ್ಲಿ ಓದಿ ಬಂದಿರೋದು. ಅಲ್ಲಿನ ರಸ್ತೆಗಳು ಹೇಗಿದಾವೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಅಲ್ಲಿನ ಚರಂಡಿಗಳು ಹೇಗಿದಾವೆ, ಅಲ್ಲಿನ ಡ್ರೈನೇಜ್ ಸಿಸ್ಟಮ್ ಎಲ್ಲ ಹೇಗಿದೆ, ಅಲ್ಲಿನ ಸ್ವಚ್ಛತೆ ಹೇಗಿದೆ ಚೆನ್ನಾಗಿ ಗೊತ್ತು ಅವರಿಗೆ. ಆದರೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ದುರಂತದ ವಿಚಾರ ಇದು, ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥ ವಿಚಾರ. ಜಗತ್ತನ್ನ ನೋಡಿರ್ತಕ್ಕಂಥವರೇ ಈ ತರ ಮಾತಾಡ್ಬಿಟ್ರೆ ಕರ್ನಾಟಕ ಯಾವ ಅಧೋಗತಿಗೆ ಮುಟ್ಟುತ್ತೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಅಲ್ಲ, ಈಗ ಇವರು ಒಬ್ರು ಗೃಹ ಸಚಿವರಾಗಿದ್ದಂಥವ್ರು, ಬಹಳ ಅನುಭವ ಇರುವಂಥವ್ರು, ಇವರು ಈ ರೀತಿಯಾಗಿ ಮಾತಾಡಿ ಏನು ಸಂದೇಶ ಕೊಡ್ತಾರೆ? ಅಲ್ಲ, ರಸ್ತೆ ಚರಂಡಿ ಇವತ್ತು ಎಷ್ಟು ಇಂಪಾರ್ಟೆಂಟು ರವಿಕುಮಾರ್ ಅವರೇ. ಖಂಡಿತ. ಇವತ್ತು ನೀವು ಗ್ಯಾರಂಟಿ ಕೊಡ್ತೀರಾ, ಆ ಗ್ಯಾರಂಟಿ ಜನರಿಗೆ ತಲುಪಬೇಕು ಅಂದ್ರೆ ಆ ರಸ್ತೆ ನೆಟ್ಟಿಗಿರ್ಬೇಕಲ್ವಾ? ಅಲ್ಲಲ್ಲ, ಚರಂಡಿ ಇಲ್ಲದೆ ಇದ್ರೆ ನಗರದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಇಟ್ಕೊಂಡು ಚರಂಡಿ ಒಂದಿಲ್ಲ ಅಂತ ಹೋಗ್ಬಿಟ್ರೆ ಚರಂಡಿ ಮತ್ತು ರಸ್ತೆ, ಆ ಚರಂಡಿ ಮತ್ತು ರಸ್ತೆಗಳು ಹೇಗಿರ್ತವೆ ಅನ್ನೋದ್ರ ಮೇಲೆ ಆ ನಗರ ಹೇಗಿದೆ ಅಂತ ಹೇಳಬಹುದು. ಆ ರಸ್ತೆಗಳು ಹೇಗಿದೆ ಅನ್ನೋದ್ರ ಮೇಲೆ ಆ ನಗರ ಹೆಂಗಿದೆ, ಆ ಚರಂಡಿಗಳು ಹೇಗಿದಾವೆ, ಫುಟ್ಪಾತ್ಗಳು ಹೇಗಿದಾವೆ ಅನ್ನೋದ್ರ ಮೇಲೆ ಆ ನಗರದ ಸ್ವಚ್ಛತೆ, ಆ ನಗರದ ಕ್ವಾಲಿಟಿಯನ್ನ ಹೇಳಬಹುದು. ಹೌದು. ಆದ್ರಿಂದ
ಪರಮೇಶ್ವರ್ ಅವರು ಚೆನ್ನಾಗಿ ಗೊತ್ತಿದೆ ಅವರಿಗೆ, ವಿದೇಶದಲ್ಲಿ ಓದ್ ಬಂದಿದ್ದಾರೆ. ಅಲ್ಲ ರವಿಕುಮಾರ್ ಅವರೇ, ವಿದೇಶಿ ಅಂತ ಬಂದಾಗ ನನ್ನಲ್ಲಿ ಒಂದು ಪ್ರಶ್ನೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ರವಿಕುಮಾರ್ ಇನ್ಸ್ಟಿಟ್ಯೂಷನ್ ಅನ್ನು ನಡೆಸ್ತಾ ಇರತಕ್ಕಂಥವ್ರು ಅವರು. ಅವರೇ ಹೀಗೆ ಹೇಳ್ಬಿಟ್ರೆ ನನಗೆ ಬಹಳ ಘಾಸಿಯಾಗಿದೆ ಈ ವಿಚಾರವನ್ನು ಕೇಳಿ. ರವಿಕುಮಾರ್ ಅವರೇ, ನೀವು ವಿದೇಶ ಅನ್ನೋ ಪದ ಬಳಕೆ ಮಾಡಿದಾಗ ನನಗೊಂದು ಪ್ರಶ್ನೆ ಮೂಡ್ತು. ಇವತ್ತು ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದಿದೆ ಅಂತೇಳಿ ಎಷ್ಟೋ ಕಂಪನಿಗಳು ರಾಜ್ಯಕ್ಕೆ ಬರದೆ ವಾಪಸ್ ಹೋಗಿದೆ. ಚರಂಡಿ ರಸ್ತೆ ಸರಿಪಡಿಸೋದ್ರಿಂದ ಜನ ಉದ್ಧಾರ ಆಗ್ತಾರಾ ಅಂತೇಳಿ. ಆಯ್ತಪ್ಪ, ಗ್ಯಾರಂಟಿ ನಿಲ್ಲಿಸ್ಬಿಡ್ತೀವಿ, ಚರಂಡಿ ಎಲ್ಲವನ್ನು ಕೂಡ ಸರಿಪಡಿಸ್ತೀವಿ, ರಸ್ತೆ ಹಾಕ್ತೀವಿ, ಅದರಿಂದ ಜನ ಉದ್ಧಾರ ಆಗ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರೇ. ಇದೆಂಥ ಪ್ರಶ್ನೆ ನಿಮ್ಮದು? ತುಮಕೂರಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮಾತಾಡಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಎಂಥ ಮಾತನಾಡಿದಿರಿ? ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳೋದಿಲ್ಲೋ? ಬೇಡ, ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಆಯ್ತಪ್ಪ, ನಾವು ಗ್ಯಾರಂಟಿ ಕೊಡೋದಿಲ್ಲ, ನಾಳೆಯಿಂದ ನಿಲ್ಸೋಣವಾ? 58,000 ಕೋಟಿ ಏನು ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೀವಿ, ಆಗ ನಾವು ರಸ್ತೆ ಹಾಕ್ತೀವಿ, ಚರಂಡಿ ಸರಿಪಡಿಸ್ತೀವಿ, ಜನ ಉದ್ಧಾರ ಆಗೋಗ್ತಾರಾ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಡಿರುವಂಥ ಮಾತುಗಳು. ಮೊದಲಿಗೆ ಆ ಮಾತೇನು ಅಂತ ಕೇಳ್ಕೊಂಬನ್ನಿ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಂದಿಗೆ ಈಗ ನಮ್ಮೊಂದಿಗೆ MLC ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರು ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್, ಜನ ಉದ್ಧಾರ ಆಗ್ತಾರ ಚರಂಡಿ ಹಾಕಿ ರಸ್ತೆ ಹಾಕಿದ್ರೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ತುಮಕೂರಲ್ಲಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನೆನ್ನೆ ಬೆಳಗಾವಿಯಲ್ಲಿ ಕೂಡ ಯಾರೋ ಮಾತಾಡ್ತಾ ಇದ್ರು, ಮುಂದಿನ CM ಪರಮೇಶ್ವರ್ ಅವರು ಅಂತೇಳಿ ಘೋಷಣೆ ಕೂಗ್ತಾ ಇದ್ರು. ಇಂಥವ್ರಿಗೆ CM ಮಾಡಿದ್ರೆ ರಾಜ್ಯ ಉದ್ಧಾರ ಆಗುತ್ತಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಅಲ್ಲ, ನಾನು ಪರಮೇಶ್ವರ್ ಅವರು ಈ ತರ ಹೇಳಿರ್ತಕ್ಕಂಥದ್ದು ಈಗ ನಾನು ನಿಮ್ಮ ಪ್ರಶ್ನೆ ಮೂಲಕ ಟಿವಿನಲ್ಲಿ ಬರ್ತಾ ಇರೋಂಥದ್ದನ್ನ ನೋಡಿ ಗೊತ್ತಾಯ್ತು. ಈಗ ನಾನು ಪರಮೇಶ್ವರ್ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ. ಈಗ ಹಂಗಾದ್ರೆ ರಸ್ತೆಗಳನ್ನ ಚರಂಡಿಗಳನ್ನ ನೀವು ಇನ್ ಮುಂದೆ ಮಾಡೋದೇ ಇಲ್ಲ, ಅದಕ್ಕೆ ಯಾಕೆ ಅಲಾಟ್ ಮಾಡ್ತೀರಾ? ದುಡ್ಡು ತೆಗೆದಿಟ್ಬಿಡಿ. ಅವ್ರೇನು ನರಕ ಅನುಭವಿಸ್ಲಿ. ನಾಳೆಯಿಂದ ನಿಮ್ಮ ಮನೆಗೂ ರಸ್ತೆ ಹೋಗೋದನ್ನ ಏನು ರಿಪೇರಿ ಮಾಡಕ್ ಹೋಗ್ಬೇಡಿ. ಬೆಂಗಳೂರಿನ ರಸ್ತೆಗಳು ಹಂಗೆ ಇರಲಿ, ರಾಜ್ಯದ ರಸ್ತೆಗಳು ಹಂಗೆ ಇರಲಿ, ಏನು ಒಂದು ಪೈಸಾ ಕೊಡೋಕೆ ಹೋಗ್ಬೇಡಿ. ಅಂದ್ರೆ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ಹೇಳಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ ರಸ್ತೆಗೆ ಹಣ ಕೊಡ್ತಾ ಇಲ್ಲ, ಚರಂಡಿಗೆ ಹಣ ಕೊಡ್ತಾ ಇಲ್ಲ, ಈವನ್ ಕುಡಿಯೋ ನೀರಿನ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರಕ್ಕೆ ಅಭಿವೃದ್ಧಿಗೆ ಹಣ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳೋ ಬದಲು ಈ ತರ ಹೇಳಿದ್ದಾರೆ. ನಿಮಗೇನು ದುಡ್ಡು ಕೊಡ್ತಾ ಇದ್ದೀವಿ ಅದನ್ನ ತೆಗೆದುಕೊಂಡು ಸುಮ್ಮನೆ ಇರಿ, ರಸ್ತೆ ಕೇಳಬೇಡಿ, ಕುಡಿಯೋ ನೀರು ಕೇಳಬೇಡಿ, ಚರಂಡಿಗೆ ಹಣ ಕೇಳಬೇಡಿ. ಈಗೇನು ಚರಂಡಿಗಳು, ಕಸ, ರಸ್ತೆ ಇವನ್ ಇದನ್ನೆಲ್ಲ ಹಂಗೆ ಇಟ್ಕೊಂಡಿರಿ. ಇವರು ಪ್ರಪಂಚದಲ್ಲಿ ಮತ್ತು ಪರಮೇಶ್ವರು ವಿದೇಶದಲ್ಲಿ ಓದಿ ಬಂದಿರೋದು. ಅಲ್ಲಿನ ರಸ್ತೆಗಳು ಹೇಗಿದಾವೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಅಲ್ಲಿನ ಚರಂಡಿಗಳು ಹೇಗಿದಾವೆ, ಅಲ್ಲಿನ ಡ್ರೈನೇಜ್ ಸಿಸ್ಟಮ್ ಎಲ್ಲ ಹೇಗಿದೆ, ಅಲ್ಲಿನ ಸ್ವಚ್ಛತೆ ಹೇಗಿದೆ ಚೆನ್ನಾಗಿ ಗೊತ್ತು ಅವರಿಗೆ. ಆದರೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ದುರಂತದ ವಿಚಾರ ಇದು, ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥ ವಿಚಾರ. ಜಗತ್ತನ್ನ ನೋಡಿರ್ತಕ್ಕಂಥವರೇ ಈ ತರ ಮಾತಾಡ್ಬಿಟ್ರೆ ಕರ್ನಾಟಕ ಯಾವ ಅಧೋಗತಿಗೆ ಮುಟ್ಟುತ್ತೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಅಲ್ಲ, ಈಗ ಇವರು ಒಬ್ರು ಗೃಹ ಸಚಿವರಾಗಿದ್ದಂಥವ್ರು, ಬಹಳ ಅನುಭವ ಇರುವಂಥವ್ರು, ಇವರು ಈ ರೀತಿಯಾಗಿ ಮಾತಾಡಿ ಏನು ಸಂದೇಶ ಕೊಡ್ತಾರೆ? ಅಲ್ಲ, ರಸ್ತೆ ಚರಂಡಿ ಇವತ್ತು ಎಷ್ಟು ಇಂಪಾರ್ಟೆಂಟು ರವಿಕುಮಾರ್ ಅವರೇ. ಖಂಡಿತ. ಇವತ್ತು ನೀವು ಗ್ಯಾರಂಟಿ ಕೊಡ್ತೀರಾ, ಆ ಗ್ಯಾರಂಟಿ ಜನರಿಗೆ ತಲುಪಬೇಕು ಅಂದ್ರೆ ಆ ರಸ್ತೆ ನೆಟ್ಟಿಗಿರ್ಬೇಕಲ್ವಾ? ಅಲ್ಲಲ್ಲ, ಚರಂಡಿ ಇಲ್ಲದೆ ಇದ್ರೆ ನಗರದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಇಟ್ಕೊಂಡು
ಚರಂಡಿ ಒಂದಿಲ್ಲ ಅಂತ ಹೋಗ್ಬಿಟ್ರೆ ಚರಂಡಿ ಮತ್ತು ರಸ್ತೆ, ಆ ಚರಂಡಿ ಮತ್ತು ರಸ್ತೆಗಳು ಹೇಗಿರ್ತವೆ ಅನ್ನೋದ್ರ ಮೇಲೆ ಆ ನಗರ ಹೇಗಿದೆ ಅಂತ ಹೇಳಬಹುದು. ಆ ರಸ್ತೆಗಳು ಹೇಗಿದೆ ಅನ್ನೋದ್ರ ಮೇಲೆ ಆ ನಗರ ಹೆಂಗಿದೆ, ಆ ಚರಂಡಿಗಳು ಹೇಗಿದಾವೆ, ಫುಟ್ಪಾತ್ಗಳು ಹೇಗಿದಾವೆ ಅನ್ನೋದ್ರ ಮೇಲೆ ಆ ನಗರದ ಸ್ವಚ್ಛತೆ, ಆ ನಗರದ ಕ್ವಾಲಿಟಿಯನ್ನ ಹೇಳಬಹುದು. ಹೌದು. ಆದ್ರಿಂದ ಪರಮೇಶ್ವರ್ ಅವರು ಚೆನ್ನಾಗಿ ಗೊತ್ತಿದೆ ಅವರಿಗೆ, ವಿದೇಶದಲ್ಲಿ ಓದ್ ಬಂದಿದ್ದಾರೆ. ಅಲ್ಲ ರವಿಕುಮಾರ್ ಅವರೇ, ವಿದೇಶಿ ಅಂತ ಬಂದಾಗ ನನ್ನಲ್ಲಿ ಒಂದು ಪ್ರಶ್ನೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಇನ್ಸ್ಟಿಟ್ಯೂಷನ್ ಅನ್ನು ನಡೆಸ್ತಾ ಇರತಕ್ಕಂಥವ್ರು ಅವರು. ಅವರೇ ಹೀಗೆ ಹೇಳ್ಬಿಟ್ರೆ ನನಗೆ ಬಹಳ ಘಾಸಿಯಾಗಿದೆ ಈ ವಿಚಾರವನ್ನು ಕೇಳಿ. ರವಿಕುಮಾರ್ ಅವರೇ, ನೀವು ವಿದೇಶ ಅನ್ನೋ ಪದ ಬಳಕೆ ಮಾಡಿದಾಗ ನನಗೊಂದು ಪ್ರಶ್ನೆ ಮೂಡ್ತು. ಇವತ್ತು ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದಿದೆ ಅಂತೇಳಿ ಎಷ್ಟೋ ಕಂಪನಿಗಳು ರಾಜ್ಯಕ್ಕೆ ಬರದೆ ವಾಪಸ್ ಹೋಗಿದೆ.